ಏನು ನಾಡು ಹಬ್ಬ ದಸರಾಕ್ಕೆ ರಾಜ್ಯ ಸರ್ಕಾರ 15 ದಿನ ರಜೆ ಘೋಷಣೆಯನ್ನು ನಾವು ಬಾಲಕರಿದ್ದಾಗಲೂ ನೋಡ್ಕೊಂಡು ಬಂದೀವಿ. ಇಲ್ಲಿವರೆಗೂ ಕೂಡ ಅದು ನಡೀತಾ ಬಂದಿದೆ. ಆದರೆ ಇವತ್ತು ಗದಗ ನಗರದೊಳಗೆ ಕೆಲವೊಂದಿಷ್ಟು ಕ್ರಿಶ್ಚಿಯನ್ ಸಂಘಟನೆಯ ಶಾಲೆಗಳು ನಮ್ಮ ಹಬ್ಬದೊಳಗೆ, ವಿಶೇಷವಾಗಿ ಹಿಂದೂ ಹಬ್ಬದೊಳಗೆ ಶಾಲೆಯನ್ನು ತರೋದು, ಮಕ್ಕಳಿಗೆ ನಮ್ಮ ಹಬ್ಬದಿಂದ ದೂರಿಡೋದು, ಭಾರತೀಯ ಪರಂಪರೆ ಸಂಸ್ಕೃತಿಯಿಂದ ದೂರಿಡುವಂಥ ಕೆಲಸ ಮಾಡಿದ ಸಂದರ್ಭದೊಳಗೆ ಗದಗ ನಗರದೊಳಗೆ ಒಂದಿಷ್ಟು ಹಿಂದೂ ಸಂಘಟನೆ ಕಾರ್ಯಕರ್ತರು ಹೋಗಿ ಅಲ್ಲೇ ಏನು ಶಾಲೆಗಳನ್ನು ತೆಗೆದಿದ್ರು ಅವನ್ನು ಬಂದ್ ಮಾಡಿಸೋ ಪ್ರಯತ್ನ ಮಾಡಿದ ಸಂದರ್ಭದೊಳಗೆ ಅಲ್ಲಿಯ ಸಂಸ್ಥೆಯ ಏನು ಆಡಳಿತ ಮಂಡಳಿಯವರು ಅಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಾಕದೇ ಇರೋದನ್ನು ಕೂಡ ಅವರಲ್ಲಿ ಪ್ರಶ್ನೆ ಮಾಡಿದ ಪರಿಣಾಮ ಆ ಎಲ್ಲ ಯುವಕರ ಮೇಲೆ ಇವತ್ತು ನಮ್ಮ ಮೇಲೆ ಇಲ್ಲಿ ಹಲ್ಲೆ ಮಾಡ್ಯಾರ ಮತ್ತು ನಮ್ಮ ಮೇಲೆ ನಿಂದನೆ ಮಾಡ್ಯಾರ, ಅವ್ಯಾಚ ಮಾತಾಡ್ರ ಅಂಥೇಳಿ ಒಂದು ಕಂಪ್ಲೇಂಟ್ ಕೊಡುವ ಮುಖಾಂತರ ಆ ಹಿಂದೂ ಯುವಕರನ್ನು ಜೈಲಿಗೆ ಕಳಿಸುವಂಥ ಕೆಲಸನ ಮಾಡಿದ್ದಾರೆ. ಮತ್ತು ನಮ್ಮ ಪೊಲೀಸ್ ಇಲಾಖೆ ಅವ್ರ ಮೇಲೆ ಅಂಬೇಡ್ಕರ್ಗೆ ಏನು ಅವಮಾನ ಮಾಡಿದ್ರು, ಅಲ್ಲಿ ಬಂದಂಥ ಕೆಲವು ದಲಿತ ಯುವಕರಿಗೆ ಏನು ಅಲ್ಲಿ ಶಾಲಾ ಕಮಿಟಿಯವರು ಅವಮಾನ ಮಾಡಿದ್ರು, ಅದನ್ನು ಅವರು ಪರತ್ ಕಂಪ್ಲೇಂಟ್ ಕೊಟ್ಟರೆ ಇಲ್ಲಿವರೆಗೂ ಕೂಡ ಪೊಲೀಸ್ ಇಲಾಖೆ ಯಾರನ್ನೂ ಬಂಧನ ಮಾಡಿಲ್ಲ. ಆದರೆ ಕ್ರಿಶ್ಚಿಯನ್ ಸಂಘಟನೆಯವರು ಹೇಳಿದ ತಕ್ಷಣವೇ ಹಿಂದೂ ಕಾರ್ಯಕರ್ತನ ಬಂಧನ ಮಾಡಿ ಅವರನ್ನು ಒಳಗೆ ಹಾಕಿಸಿ ಮನೆಗೆ ಅಡ್ಡಾಡಿ ಹಿಡ್ಕೊಂಡ್ಬಂದಾರ. ಆದರೆ ಇಲ್ಲಿವರೆಗೂ ಏನು ಆಡಳಿತ ಮಂಡಳಿಯವರು ಕರ್ಕೊಂಡು ಬಂದಿಲ್ಲ, ಆ ಶಿಕ್ಷಕರನ್ನು ಕರ್ಕೊಂಡು ಬಂದಿಲ್ಲ. ಅದನ್ನು ಖಂಡಿಸಿ ನಾವು ನಾಳೆ ಬೆಳಿಗ್ಗೆ 11 ಗಂಟೆಗೆ ನಗರದ ಮುಳುಗುನ್ ನಾಕಾದಿಂದ DC ಆಫೀಸ್ವರೆಗೂ ಕೂಡ ಒಂದು ಜಾಥಾ ಮಾಡಿ ಒಂದು ಈ ಮನವಿಯನ್ನು ಕೊಡೋರಿದ್ದೀವಿ. ಅದಕ್ಕೆ ನಾನು ಸಮಸ್ತ ಹಿಂದೂ ಸಂಘಟನೆಯವರಿಗೆ ಮತ್ತು ದಲಿತ ಸಂಘಟನೆಯವರಿಗೆ ಮತ್ತು ಕನ್ನಡ ಪರ ಸಂಘಟನೆಯವರಿಗೆ ಮತ್ತು ವಿವಿಧ ಸಂಘಟನೆಯವರಿಗೆ ಶಿವರಾಮಕೃಷ್ಣ ಸೇವಾ ಸಂಸ್ಥೆಯಿಂದ ಈ ಒಂದು ಹೋರಾಟ ಮಾಡ್ತಾಯಿದ್ವಿ. ತಾವೆಲ್ಲರೂ ಕೂಡ ಈ ಹೋರಾಟಕ್ಕೆ ಬಂದು ಯಾವ ಮಿಷನರಿ ಶಾಲೆಗಳು ಹಿಂದೂ ಧರ್ಮವನ್ನು ಹಾಳು ಮಾಡೋಕ್ಕೆ ಬಂದಾರ ಅವರನ್ನೆಲ್ಲರನ್ನೂ ಕೂಡ ಬಂಧನ ಮಾಡಬೇಕು ಮತ್ತು ಪೊಲೀಸ್ ಇಲಾಖೆಗೆ ಬಿಸಿ ಮುಟ್ಟಿಸ್ಬೇಕು ಅನ್ನೋ ಕೆಲಸಕ್ಕೆ ತಾವೆಲ್ಲರೂ ನಾಳೆ 11 ಗಂಟೆಗೆ ಮುಳುಗುನ್ ನಾಕಕ್ಕೆ ತಪ್ಪದೇ ಬರಬೇಕಾಗಿ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ.